ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಆಧ್ಯಾತ್ಮ ಮತ್ತು ಜ್ಯೋತಿಷ್ಯದ ವಿಶೇಷ ಲೋಕಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, 2026ರ ಮೇ ತಿಂಗಳು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾದ ಮಾಸ. ಯಾಕೆ ಗೊತ್ತಾ? ಈ ಒಂದೇ ತಿಂಗಳಿನಲ್ಲಿ ನಾವು 2 ಬಾರಿ ಹುಣ್ಣಿಮೆಯನ್ನು ಕಾಣಲಿದ್ದೇವೆ. ಹೌದು, ಮೇ 1ರಂದು ವೈಶಾಖ ಹುಣ್ಣಿಮೆ ಮುಗಿದಿದೆ. ಈಗ ಮೇ 31ರಂದು ಜ್ಯೇಷ್ಠ ಹುಣ್ಣಿಮೆಯ ಸಂಭ್ರಮ. ಜ್ಯೋತಿಷ್ಯದಲ್ಲಿ ಈ ರೀತಿ ಒಂದೇ ತಿಂಗಳು 2 ಹುಣ್ಣಿಮೆ ಬರುವುದನ್ನು ಶಕ್ತಿಶಾಲಿ ಚಂದ್ರ ಸಂಯೋಗ ಎಂದು ಕರೆಯಲಾಗುತ್ತದೆ. ಇದು ಮನುಷ್ಯನ ಮನಸ್ಸು, ಭಾವನೆ ಮತ್ತು ಭವಿಷ್ಯದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಪ್ರತಿ ರಾಶಿಯ ಮೇಲೆ ಈ 2 ಹುಣ್ಣಿಮೆಗಳು ಬೀರುವ ಪರಿಣಾಮಗಳೇನು, ನೀವು ಮಾಡಬೇಕಾದ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಡಬಲ್ ಹುಣ್ಣಿಮೆಯ ಶಕ್ತಿ. ಚಂದ್ರನು ಮನಸ್ಸಿಗೆ ಕಾರಕ. ಒಂದೇ ತಿಂಗಳು 2 ಬಾರಿ ಪೂರ್ಣ ಚಂದ್ರನ ದರ್ಶನವಾಗುವುದು ಎಂದರೆ ಪ್ರಕೃತಿಯಲ್ಲಿ ಶಕ್ತಿಯ ಸಂಚಲನ ಹೆಚ್ಚಾಗುತ್ತದೆ ಎಂದರ್ಥ. ಇದು ಹಠಾತ್ ಬದಲಾವಣೆಗಳಿಗೆ ನಾಂದಿ ಹಾಡುತ್ತದೆ. ಮೇ 1 ವೈಶಾಖ ಹುಣ್ಣಿಮೆ. ಇದು ಬುದ್ಧ ಪೂರ್ಣಿಮೆಯೂ ಹೌದು. ಇದು ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಶಾಂತಿಯ ಬೀಜ ಬಿತ್ತಿದೆ. ಮೇ 31 ಜ್ಯೇಷ್ಠ ಹುಣ್ಣಿಮೆ. ಇದು ಜ್ಯೇಷ್ಠ ಮಾಸದ ಮಹತ್ವದ ದಿನ. ಈ ದಿನದಂದು ಚಂದ್ರನ ಕಿರಣಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತವೆ. ಇದು ನಮ್ಮ ನಿರ್ಧಾರಗಳನ್ನು ಗಟ್ಟಿ ಮಾಡುವ ಸಮಯ. ಮೇಷರಾಶಿ. ಈಗ ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳನ ಸಾಹಸ ಪ್ರವೃತ್ತಿ ಮತ್ತು ಚಂದ್ರನ ಈ ಶಕ್ತಿಶಾಲಿ ಸಂಯೋಗವು ಮೇಷರಾಶಿಯವರ ಜೀವನದಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿಸಲಿದೆ. 1. ಆರ್ಥಿಕ ಜೀವನ. ಈ ಮೇ ತಿಂಗಳ 2 ಹುಣ್ಣಿಮೆಗಳು ನಿಮಗೆ ಆರ್ಥಿಕವಾಗಿ ಲಕ್ಕಿ ಸಾಬೀತಾಗಲಿವೆ ಎಂದು ಹೇಳಬಹುದು. ಅನಿರೀಕ್ಷಿತ ಧನಲಾಭ. ಬಹಳ ದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಸಾಲ ನೀಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಸಕಾಲ. ಆದರೆ ನೆನಪಿಡಿ, ಹುಣ್ಣಿಮೆಯ ಸಮಯದಲ್ಲಿ ಭಾವನೆಗಳು ತೀವ್ರವಾಗಿರುವುದರಿಂದ ಯಾರೋ ಹೇಳಿದರು ಎಂದು ಆತುರದಲ್ಲಿ ಹಣ ಹೂಡಬೇಡಿ. ಸರಿಯಾದ ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ. ಉಳಿತಾಯ. ಈ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತದೆ. 2. ವೃತ್ತಿಜೀವನ. ವೃತ್ತಿರಂಗದಲ್ಲಿ ಮೇಷರಾಶಿಯವರಿಗೆ ಈ ಸಮಯವು ವೇಗವರ್ಧಕದಂತೆ ಕೆಲಸ ಮಾಡಲಿದೆ. ಕೆಲಸದ ವೇಗ. ಆಫೀಸಿನಲ್ಲಿ ಅಥವಾ ವ್ಯವಹಾರದಲ್ಲಿ ತಾಂತ್ರಿಕ ಕಾರಣಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ಗತಿ ಪಡೆಯಲಿವೆ. ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಹೊಸ ಅವಕಾಶ. ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗ ಬದಲಾವಣೆ ಬಯಸುವವರಿಗೆ ಈ ಮೇ 31ರ 2ನೇ ಹುಣ್ಣಿಮೆಯ ಆಸುಪಾಸಿನಲ್ಲಿ ಉತ್ತಮ ಆಫರ್ ಬರುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ. ಸ್ಕ್ರಿಪ್ಟ್ ರೈಟಿಂಗ್ ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ವಿದೇಶಿ ಪ್ರಾಜೆಕ್ಟ್ಗಳು ಸಿಗುವ ಲಕ್ಷಣಗಳಿವೆ. 3. ಮಾನಸಿಕ ಸ್ಥಿತಿ ಮತ್ತು ಆತ್ಮವಿಶ್ವಾಸ. ಚಂದ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ರೀತಿಯ ಅದಮ್ಯ ಉತ್ಸಾಹ ಮೂಡಲಿದೆ. ಧೈರ್ಯ. ಸೋಲುವ ಭೀತಿಯಿಂದ ಹಿಂದೆ ಸರಿದಿದ್ದ ಕೆಲಸಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವ ಧೈರ್ಯ ನಿಮಗಿಂದು ಸಿಗಲಿದೆ. ನಿರ್ಧಾರ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಗೊಂದಲಗಳು ನಿವಾರಣೆಯಾಗಿ ಜೀವನದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಲಭಿಸಲಿದೆ. 4. ಸಂಬಂಧಗಳು. ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಹುಣ್ಣಿಮೆಯ ಶಾಂತ ಪ್ರಭಾವದಿಂದ ಅವು ಬಗೆಹರಿಯಲಿವೆ. ಪ್ರೀತಿ ಪಾತ್ರರೊಂದಿಗೆ ಪ್ರವಾಸ ಕೈಗೊಳ್ಳಲು ಇದು ಉತ್ತಮ ಸಮಯ. ವಿಶೇಷ ಪರಿಹಾರ ಮತ್ತು ಸಲಹೆ. ಮೇಷರಾಶಿಯವರು ಈ ಶುಭ ಫಲಗಳನ್ನು ದ್ವಿಗುಣಗೊಳಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಶಿವನಿಗೆ ಅಭಿಷೇಕ. ಮೇ 31ರ ಹುಣ್ಣಿಮೆಯ ದಿನದಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸಿ. ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಒಳ್ಳೆಯದು. ಧ್ಯಾನ. ಹುಣ್ಣಿಮೆಯ ರಾತ್ರಿ ಅಂದರೆ ಮೇ 31ರ ರಾತ್ರಿ ಕನಿಷ್ಠ 10 ನಿಮಿಷಗಳ ಕಾಲ ಚಂದ್ರನ ಬೆಳಕಿನಲ್ಲಿ ಕುಳಿತು ಓಂ ಶ್ರಾಂ ಶ್ರೀಂ ಶ್ರಂ ಸಹ ಚಂದ್ರಮಸೆ ನಮಃ ಎಂಬ ಮಂತ್ರವನ್ನು ಪಠಿಸಿ. ದಾನ. ಈ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಅಕ್ಕಿ ಅಥವಾ ಸಕ್ಕರೆ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವೃಷಭ ರಾಶಿ. ಈಗ ನಾವು ರಾಶಿಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನು ಸುಖ ಮತ್ತು ಸೌಂದರ್ಯದ ಸಂಕೇತವಾದರೆ
ಈ ತಿಂಗಳ ಹುಣ್ಣಿಮೆ ಚಂದ್ರನು ನಿಮಗೆ ಆತ್ಮಶಾಂತಿಯನ್ನು ನೀಡಲು ಬಂದಿದ್ದಾನೆ. ಒಂದು ಆತ್ಮಾವಲೋಕನ ಮತ್ತು ಮಾನಸಿಕ ಬದಲಾವಣೆ. ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಒಂದು ರೀತಿಯಲ್ಲಿ ರೀಸೆಟ್ ಬಟನ್ ಇದ್ದಂತೆ. ಒತ್ತಡದಿಂದ ಮುಕ್ತಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿ, ಕೆಲಸದ ಒತ್ತಡ ಅಥವಾ ಅನಿಶ್ಚಿತತೆ ಈ ಹುಣ್ಣಿಮೆಯ ಪ್ರಭಾವದಿಂದ ದೂರವಾಗಲಿದೆ. ನಿಮ್ಮ ಮನಸ್ಸು ತಿಳಿಯಾದ ಕೆರೆಯಂತೆ ಶಾಂತವಾಗಲಿದೆ. ಹೊಸ ದೃಷ್ಟಿಕೋನ. ನೀವು ಯಾರು, ನಿಮ್ಮ ಗುರಿ ಏನು ಎಂಬ ಬಗ್ಗೆ ನೀವು ಆಳವಾಗಿ ಯೋಚಿಸುವಿರಿ. ಈ ಆತ್ಮಾವಲೋಕನವು ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಗಟ್ಟಿಯಾದ ಬುನಾದಿ ಹಾಕಿಕೊಡಲಿದೆ. ಮಾನಸಿಕ ಸ್ಪಷ್ಟತೆ. ಗೊಂದಲದಲ್ಲಿದ್ದ ನಿರ್ಧಾರಗಳಿಗೆ ಈಗ ಉತ್ತರ ಸಿಗಲಿದೆ. ನಿಮ್ಮ ಮನಸ್ಸು ಮತ್ತು ದೇಹದ ನಡುವೆ ಒಂದು ಸುಂದರ ಸಮತೋಲನ ಏರ್ಪಡಲಿದೆ. 2 ಸಂಬಂಧಗಳು. ಸಂಬಂಧಗಳ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಗಳು ಬಹಳ ದೊಡ್ಡ ಪಾಠವನ್ನು ಕಲಿಸಲಿವೆ. ಬೇಡದ ಸಂಬಂಧಗಳಿಂದ ಮುಕ್ತಿ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ಅಥವಾ ನಿಮಗೆ ಕೇವಲ ಮಾನಸಿಕ ನೋವು ನೀಡುತ್ತಿರುವ ಸಂಬಂಧಗಳಿಂದ ನೀವು ದೂರವಾಗುವಿರಿ. ಇದು ನೋವು ತಂದರೂ ಸಹ ಭವಿಷ್ಯದ ದೃಷ್ಟಿಯಿಂದ ನಿಮಗೆ ಒಳ್ಳೆಯದೇ ಆಗಲಿದೆ. ಸಂವಹನ. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮುಚ್ಚಿಡದೆ ಸ್ಪಷ್ಟವಾಗಿ ಹೇಳುವ ಶಕ್ತಿ ನಿಮಗೆ ದೊರೆಯಲಿದೆ. ಇದರಿಂದ ಆತ್ಮೀಯರೊಂದಿಗೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಕುಟುಂಬ. ಮನೆಯವರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಿ ನಿಲ್ಲಲಿದೆ. 3 ವೃತ್ತಿ ಮತ್ತು ಆರ್ಥಿಕತೆ. ನೀವು ಶಾಂತವಾಗಿರುವುದರಿಂದ ಕೆಲಸದಲ್ಲಿ ನಿಮ್ಮ ಉತ್ಪಾದಕತೆ ಹೆಚ್ಚಾಗಲಿದೆ. ಸ್ಥಿರತೆ. ಆರ್ಥಿಕವಾಗಿ ಯಾವುದೇ ದೊಡ್ಡ ಏರಿಳಿತಗಳಿಲ್ಲದಿದ್ದರೂ ಸ್ಥಿರತೆ ಇರಲಿದೆ. ಸಹನೆ. ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ನಿಮಗೆ ಗೌರವ ತಂದುಕೊಡಲಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನು ನಿರೀಕ್ಷಿಸಬಹುದು. 4 ಆರೋಗ್ಯ. ಮಾನಸಿಕ ಆರೋಗ್ಯ ಸುಧಾರಿಸುವುದರಿಂದ ದೈಹಿಕವಾಗಿಯೂ ನೀವು ಚೈತನ್ಯಶಾಲಿಯಾಗಿರುವಿರಿ. ನಿದ್ರಾಹೀನತೆಯ ಸಮಸ್ಯೆ ಇದ್ದವರಿಗೆ ಈ ಅವಧಿಯಲ್ಲಿ ಉತ್ತಮ ನಿದ್ರೆ ಮತ್ತು ನೆಮ್ಮದಿ ದೊರೆಯಲಿದೆ. ವಿಶೇಷ ಪರಿಹಾರ ಮತ್ತು ಸಲಹೆ. ವೃಷಭ ರಾಶಿಯವರು ಈ ಅವಧಿಯ ಪೂರ್ಣ ಲಾಭ ಪಡೆಯಲು ಈ ಕೆಳಗಿನ ಕೆಲಸಗಳನ್ನು ಮಾಡುವುದು ಉತ್ತಮ. ಬಿಳಿ ಹೂವುಗಳ ಪೂಜೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಬಿಳಿ ಬಣ್ಣವೆಂದರೆ ಬಹಳ ಪ್ರೀತಿ. ಹುಣ್ಣಿಮೆಯ ದಿನದಂದು ಮಹಾಲಕ್ಷ್ಮಿಗೆ ಅಥವಾ ಶಿವನಿಗೆ ಮಲ್ಲಿಗೆ, ಸಂಪಿಗೆಯಂತಹ ಬಿಳಿ ಬಣ್ಣದ ಸುಗಂಧಭರಿತ ಹೂವುಗಳಿಂದ ಪೂಜೆ ಮಾಡಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಚಂದ್ರನ ಬೆಳಕು. ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳಿ. ಇದು ನಿಮ್ಮ ಶುಕ್ರಗ್ರಹದ ಬಲವನ್ನು ಹೆಚ್ಚಿಸುತ್ತದೆ. ಸಂಗೀತ ಚಿಕಿತ್ಸೆ. ಮನಸ್ಸಿನ ಶಾಂತಿಗಾಗಿ ಮೆಲೋಡಿಯಸ್ ಅಥವಾ ಶಾಂತವಾದ ಸಂಗೀತವನ್ನು ಕೇಳಿ. ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಸದೃಢಗೊಳಿಸುತ್ತದೆ. ಮಿಥುನ ರಾಶಿ. ಈಗ ನಾವು ರಾಶಿಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯ ಅಧಿಪತಿ ಬುಧ. ಬುಧನು ಬುದ್ಧಿವಂತಿಕೆಗೆ ಕಾರಕನಾದರೆ ಈ ತಿಂಗಳ ಡಬಲ್ ಹುಣ್ಣಿಮೆಯು ನಿಮ್ಮ ಭಾವನೆಗಳ ಮೇಲೆ ನೇರ ಪ್ರಭಾವ ಬೀರಲಿದೆ. 1 ಭಾವನಾತ್ಮಕ ಸ್ಥಿತಿ. ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳು ಒಂದು ರೀತಿಯ ಎಮೋಷನಲ್ ರೋಲರ್ ಕೋಸ್ಟರ್ ಇದ್ದಂತೆ ಇರಲಿದೆ. ಏರಿಳಿತಗಳು. ಚಂದ್ರನ ಶಕ್ತಿಯಿಂದಾಗಿ ಒಂದೇ ಕ್ಷಣದಲ್ಲಿ ಅತಿಯಾದ ಸಂತೋಷ, ಮತ್ತೊಂದು ಕ್ಷಣದಲ್ಲಿ ಕಾರಣವಿಲ್ಲದ ಬೇಸರ ನಿಮ್ಮನ್ನು ಕಾಡಬಹುದು. ಸಣ್ಣ ವಿಷಯಗಳಿಗೂ ಅತಿಯಾದ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಒಂಟಿತನ. ಸುತ್ತಲೂ ಜನರಿದ್ದರೂ ಒಂದು ರೀತಿಯ ಒಂಟಿತನ ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ಈ ಒಂಟಿತನವು ನಿಮ್ಮನ್ನು ಕುಗ್ಗಿಸಲಿಕ್ಕಲ್ಲ, ಬದಲಾಗಿ ನಿಮ್ಮ ಒಳಗಿನ ಶಕ್ತಿಯನ್ನು ನೀವು ಗುರುತಿಸಿಕೊಳ್ಳಲು ಪ್ರಕೃತಿ ನೀಡುತ್ತಿರುವ ಅವಕಾಶ. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬಹಳ ಪೂರಕವಾಗಲಿದೆ. 2 ಶಿಕ್ಷಣ ಮತ್ತು ಏಕಾಗ್ರತೆ. ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ವಿಷಯಗಳನ್ನು ಕಲಿಯುತ್ತಿರುವವರಿಗೆ ಈ ಸಮಯ ಸವಾಲಿನಿಂದ ಕೂಡಿರಲಿದೆ. ಗಮನದ ಕೊರತೆ. ಮನಸ್ಸು ಚಂಚಲವಾಗಿರುವುದರಿಂದ ಓದಿನ ಮೇಲೆ ಅಥವಾ ಕೆಲಸದ ಮೇಲೆ ಏಕಾಗ್ರತೆ ವಹಿಸುವುದು ಕಷ್ಟವಾಗಬಹುದು. ಪರಿಹಾರ. ಸುದೀರ್ಘ ಅವಧಿಯ ಓದಿನ ಬದಲಿಗೆ ಸಣ್ಣ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುತ್ತಾ ಓದುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಿರುತ್ತದೆ, ಆದ್ದರಿಂದ ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ನೀವು ಮಿಂಚಬಹುದು. 3 ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಮಿಥುನ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಧ್ಯಾನದ ಅಗತ್ಯ. ಅತಿಯಾದ ಆಲೋಚನೆಗಳಿಂದ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು.
ಇದನ್ನು ತಡೆಯಲು ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಕಡ್ಡಾಯ. ವಿಶ್ರಾಂತಿ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರವಿದ್ದು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. 4. ವೃತ್ತಿ ಮತ್ತು ಮಾತು. ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಾರಿಕೆ ಚೆನ್ನಾಗಿರುತ್ತದೆ, ಆದರೆ ಹುಣ್ಣಿಮೆಯ ಪ್ರಭಾವದಿಂದ ಮಾತಿನಲ್ಲಿ ಸ್ವಲ್ಪ ಕಟುತ್ವ ಬರಬಹುದು. ಆಫೀಸಿನಲ್ಲಿ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಸಂಯಮದಿಂದ ಇರಿ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಮೇ 31ರ ನಂತರ ತೆಗೆದುಕೊಳ್ಳುವುದು ಸೂಕ್ತ. ವಿಶೇಷ ಪರಿಹಾರ ಮತ್ತು ಸಲಹೆ. ಮಿಥುನ ರಾಶಿಯವರು ಈ ಭಾವನಾತ್ಮಕ ತಲ್ಲಣಗಳಿಂದ ಹೊರಬಂದು ಸಕಾರಾತ್ಮಕತೆ ಪಡೆಯಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಚಂದ್ರ ದರ್ಶನ. ಹುಣ್ಣಿಮೆಯ ರಾತ್ರಿ ಪೂರ್ಣಚಂದ್ರನನ್ನು ಕಣ್ಣು ತುಂಬ ನೋಡಿ. ಚಂದ್ರನ ಕಿರಣಗಳು ನಿಮ್ಮ ಮೇಲೆ ಬೀಳಲಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡುತ್ತದೆ. ಶಿವ ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಶಿವನು ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು, ಹಾಗಾಗಿ ಶಿವನ ಆರಾಧನೆ ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ಹಸಿರು ದಾನ. ಬುಧನ ಅನುಗ್ರಹಕ್ಕಾಗಿ ಹೆಸರು ಬೇಳೆ ಅಥವಾ ಹಸಿರು ಬಣ್ಣದ ತರಕಾರಿಗಳನ್ನು ದಾನ ಮಾಡಿ. ನೀರಿನ ಸೇವನೆ. ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ. ಇದು ನಿಮ್ಮ ದೇಹದ ಉಷ್ಣತೆಯನ್ನು ಮತ್ತು ಭಾವನಾತ್ಮಕ ಏರಿಳಿತಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಕಟಕ ರಾಶಿ. ಈಗ ನಾವು ರಾಶಿಚಕ್ರದ 4ನೇ ರಾಶಿಯಾದ ಕಟಕ ರಾಶಿಯ ಬಗ್ಗೆ ತಿಳಿಯೋಣ. ಕಟಕ ರಾಶಿಯ ಅಧಿಪತಿಯೇ ಚಂದ್ರದೇವ. ಹಾಗಾಗಿ ಮೇ ತಿಂಗಳಿನಲ್ಲಿ ಸಂಭವಿಸುತ್ತಿರುವ 2 ಹುಣ್ಣಿಮೆಗಳ ನೇರ ಮತ್ತು ಸಂಪೂರ್ಣ ಪ್ರಭಾವ ನಿಮ್ಮ ಮೇಲಿರುತ್ತದೆ. ಇದು ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಮಹತ್ವದ ಬದಲಾವಣೆಯ ಸಮಯ. 1. ಸಾಮಾಜಿಕ ಜೀವನ ಮತ್ತು ಬಾಂಧವ್ಯ. ನಿಮ್ಮ ರಾಶಿಯಾಧಿಪತಿ ಚಂದ್ರನು ಪೂರ್ಣ ಕಳೆಯಲಿರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಬರಲಿದೆ. ಹೊಸ ಸಂಪರ್ಕ. ಈ ಅವಧಿಯಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ಈ ಹೊಸ ಸ್ನೇಹವು ಕೇವಲ ತಾತ್ಕಾಲಿಕವಾಗಿರದೆ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ದೊಡ್ಡ ಮಟ್ಟದ ಸಹಕಾರ ನೀಡಲಿದೆ. ಸಂಬಂಧಗಳ ಶುದ್ಧೀಕರಣ. ನಿಮ್ಮ ಸಾಮಾಜಿಕ ವಲಯದಲ್ಲಿ ಯಾರು ನಿಮ್ಮ ಹಿತೈಷಿಗಳು ಮತ್ತು ಯಾರು ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುತ್ತಾರೆ ಎಂಬುದು ಈ ಸಮಯದಲ್ಲಿ ಸ್ಪಷ್ಟವಾಗಿ ತಿಳಿಯಲಿದೆ. ಕೆಲವು ಸಂಬಂಧಗಳು ದೂರವಾದರೂ ಚಿಂತಿಸಬೇಡಿ, ಅದು ನಿಮ್ಮ ಒಳ್ಳೆಯದಕ್ಕೆ. 2. ವೃತ್ತಿ ಮತ್ತು ಕುಟುಂಬದ ಸಮತೋಲನ. ಕಟಕ ರಾಶಿಯವರು ಸ್ವಭಾವತಃ ಭಾವಜೀವಿಗಳು ಮತ್ತು ಕುಟುಂಬಕ್ಕೆ ಹೆಚ್ಚಿನ ಒತ್ತು ನೀಡುವವರು. ಆದರೆ ಈ ಹುಣ್ಣಿಮೆಗಳು ನಿಮ್ಮನ್ನು ಪರೀಕ್ಷೆಗೆ ಒಡ್ಡಬಹುದು. ಕೆಲಸದ ಒತ್ತಡ. ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಸವಾಲುಗಳು ಎದುರಾಗಬಹುದು. ಇದರಿಂದ ನೀವು ಮನೆಗೆ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗದಿರಬಹುದು. ಸಮತೋಲನದ ಮಂತ್ರ. ಕುಟುಂಬದ ಸದಸ್ಯರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಂಭವವಿದೆ. ಹಾಗಾಗಿ ವೃತ್ತಿ ಜೀವನದ ಒತ್ತಡವನ್ನು ಮನೆಗೆ ತರಬೇಡಿ. ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸರಿಯಾದ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈ ತಿಂಗಳ ನಿಮ್ಮ ಮುಖ್ಯ ಗುರಿಯಾಗಿರಲಿ. 3. ಮಾನಸಿಕ ಸ್ಥಿತಿ ಮತ್ತು ಅಂತಃಪ್ರಜ್ಞೆ. ಈ ಸಮಯದಲ್ಲಿ ನಿಮ್ಮ ಸಿಕ್ಸ್ತ್ ಸೆನ್ಸ್ ಅಥವಾ ಅಂತಃಪ್ರಜ್ಞೆ ಬಹಳ ವೇಗವಾಗಿ ಕೆಲಸ ಮಾಡಲಿದೆ. ಯಾವುದೋ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸು ಏನು ಹೇಳುತ್ತದೋ ಅದನ್ನು ಕೇಳಿ. ಕನಸುಗಳ ಮೂಲಕವೂ ನಿಮಗೆ ಕೆಲವು ಸೂಚನೆಗಳು ಸಿಗಬಹುದು. ಮನಸ್ಸು ಸ್ವಲ್ಪ ಚಂಚಲವಾಗಿದ್ದರೂ ಅದನ್ನು ನಿಯಂತ್ರಿಸುವ ಶಕ್ತಿ ಚಂದ್ರನ ಆರಾಧನೆಯಿಂದ ಸಿಗಲಿದೆ. 4. ಆರ್ಥಿಕತೆ. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಅಥವಾ ಮನೆಯ ಅಲಂಕಾರಕ್ಕಾಗಿ ಹಣ ಖರ್ಚಾಗುವ ಸಂಭವವಿದೆ. ಆದಾಯವು ಚೆನ್ನಾಗಿದ್ದರೂ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ವಿಶೇಷ ಪರಿಹಾರ ಮತ್ತು ಸಲಹೆ. ನಿಮ್ಮ ರಾಶ್ಯಾಧಿಪತಿಯ ಅನುಗ್ರಹ ಪಡೆಯಲು ಮತ್ತು ಜೀವನದಲ್ಲಿ ಸ್ಥಿರತೆ ತರಲು ಈ ಕೆಲಸಗಳನ್ನು ಮಾಡಿ. ಹಿರಿಯರ ಆಶೀರ್ವಾದ. ನಿಮ್ಮ ಮನೆಯಲ್ಲಿರುವ ತಾಯಿ ಅಥವಾ ತಾಯಿಯ ಸಮಾನವಾದ ಹಿರಿಯ ಮಹಿಳೆಯರ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಅವರ ಆಶೀರ್ವಾದವು ನಿಮಗೆ 1000 ಆನೆಗಳ ಬಲ ನೀಡಲಿದೆ. ಕ್ಷೀರಾಭಿಷೇಕ. ಹುಣ್ಣಿಮೆಯ ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದು ನಿಮ್ಮ ರಾಶಿಗೆ ಅತ್ಯಂತ ಶ್ರೇಷ್ಠ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಬೆಳ್ಳಿಯ ಆಭರಣ. ಸಾಧ್ಯವಾದರೆ ಬೆಳ್ಳಿಯ ಉಂಗುರ ಅಥವಾ ಸರವನ್ನು ಧರಿಸಿ. ಬೆಳ್ಳಿಯು ಚಂದ್ರನ ಲೋಹವಾಗಿದ್ದು ಇದು ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಬಿಳಿ ಬಣ್ಣದ ಬಳಕೆ. ಹೆಚ್ಚಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಸಿಂಹರಾಶಿ.
ಈಗ ನಾವು ರಾಶಿಚಕ್ರದ ರಾಜ ರಾಶಿ ಎನಿಸಿಕೊಂಡಿರುವ ಸಿಂಹ ರಾಶಿಯ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಈ ಮೇ ತಿಂಗಳ 2 ಹುಣ್ಣಿಮೆಗಳು ನಿಮ್ಮಲ್ಲಿರುವ ನಾಯಕತ್ವದ ಗುಣಕ್ಕೆ ಹೊಸ ಮೆರುಗನ್ನು ನೀಡಲಿವೆ. ಇದು ನಿಮ್ಮ ಶಕ್ತಿಯ ಪ್ರದರ್ಶನದ ಸಮಯ. 1. ವೃತ್ತಿಜೀವನ ಮತ್ತು ಯಶಸ್ಸು. ವೃತ್ತಿರಂಗದಲ್ಲಿ ಸಿಂಹರಾಶಿಯವರಿಗೆ ಈ ಅವಧಿಯು ಅತ್ಯಂತ ಸುವರ್ಣ ಕಾಲವೆಂದೇ ಹೇಳಬಹುದು. ದೊಡ್ಡ ಬದಲಾವಣೆ. ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆಯ ಸುದ್ದಿ ಈ ತಿಂಗಳ ಅಂತ್ಯದೊಳಗೆ ನಿಮ್ಮನ್ನು ತಲುಪಬಹುದು. ನಿಮ್ಮ ಕೆಲಸದ ಶೈಲಿಯಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ. ನಾಯಕತ್ವಕ್ಕೆ ಮನ್ನಣೆ. ನಿಮ್ಮ ನಿರ್ಧಾರಗಳನ್ನು ಸಂಸ್ಥೆಯು ಗೌರವಿಸುತ್ತದೆ. ನೀವು ನೀಡುವ ಸಲಹೆಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿವೆ. ನೀವು ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಸಾರ್ವಜನಿಕ ಜೀವನ. ರಾಜಕೀಯ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ಜನಪ್ರಿಯತೆ ಹೆಚ್ಚಾಗುವ ಸಂಭವವಿದೆ. 2. ಅಧಿಕಾರ ಮತ್ತು ಜವಾಬ್ದಾರಿ. ಹೊಸ ಹುದ್ದೆ ಸಿಕ್ಕಾಗ ಸಹಜವಾಗಿಯೇ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಹೊಸ ಸವಾಲು. ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಲಭಿಸಬಹುದು. ಇದು ನಿಮಗೆ ಸ್ವಲ್ಪ ಒತ್ತಡ ತಂದರೂ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದೊಂದು ಉತ್ತಮ ವೇದಿಕೆಯಾಗಲಿದೆ. ಆತ್ಮವಿಶ್ವಾಸ. ನಿಮ್ಮ ಆತ್ಮವಿಶ್ವಾಸವು ಶಿಖರದಲ್ಲಿರುತ್ತದೆ. ಇಂತಹ ಕಠಿಣ ಪರಿಸ್ಥಿತಿಯನ್ನು ಚಾಣಾಕ್ಷತನದಿಂದ ಎದುರಿಸುವ ಶಕ್ತಿ ನಿಮ್ಮದಾಗಲಿದೆ. 3. ಆರ್ಥಿಕ ಮತ್ತು ವೈಯಕ್ತಿಕ ಜೀವನ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ವೈಭವೋಪೇತ ಜೀವನ ಶೈಲಿಯಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು. ಅದರ ಮೇಲೆ ಸ್ವಲ್ಪ ಹಿಡಿತವಿರಲಿ. ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ತಂದೆ ಅಥವಾ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. 4. ಗಮನಿಸಬೇಕಾದ ಅಂಶ. ಅಧಿಕಾರ ಸಿಕ್ಕಾಗ ಅಹಂಕಾರ ಬರದಂತೆ ಎಚ್ಚರವಹಿಸಿ. ಎಲ್ಲರನ್ನೂ ಪ್ರೀತಿ ಮತ್ತು ಸಮಾನತೆಯಿಂದ ಕಂಡರೆ ಈ ಹುಣ್ಣಿಮೆಯ ಯಶಸ್ಸು ದೀರ್ಘಕಾಲದವರೆಗೆ ನಿಮ್ಮ ಜೊತೆಗಿರುತ್ತದೆ. ವಿಶೇಷ ಪರಿಹಾರ ಮತ್ತು ಸಲಹೆ. ಸಿಂಹ ರಾಶಿಯವರು ಈ ಯಶಸ್ಸನ್ನು ಸ್ಥಿರಗೊಳಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ಮಾಡಬೇಕು. ಸೂರ್ಯನಿಗೆ ಅರ್ಘ್ಯ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ತಾಮ್ರದ ಬಿಂದಿಗೆಯಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ನೀರಿಗೆ ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂವುಗಳನ್ನು ಹಾಕಿದರೆ ಇನ್ನೂ ಶ್ರೇಷ್ಠ. ಅರ್ಘ್ಯ ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಆದಿತ್ಯ ಹೃದಯ ಸ್ತೋತ್ರ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮಗೆ ಮಾನಸಿಕ ದೃಢತೆಯನ್ನು ನೀಡುತ್ತದೆ. ದಾನ. ಭಾನುವಾರದಂದು ಗೋಧಿಯನ್ನು ದಾನ ಮಾಡಿ ಅಥವಾ ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ನೀಡಿ. ಮಾಣಿಕ್ಯ. ವೈದ್ಯಕೀಯ ಅಥವಾ ಅಧಿಕಾರ ವರ್ಗದಲ್ಲಿರುವವರು ಜ್ಯೋತಿಷಿಗಳ ಸಲಹೆ ಪಡೆದು ಮಾಣಿಕ್ಯದ ಉಂಗುರವನ್ನು ಧರಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿ. ಈಗ ನಾವು ರಾಶಿಚಕ್ರದ 6ನೇ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯ ಅಧಿಪತಿ ಬುಧ. ನೀವು ಸ್ವಭಾವತಃ ಬುದ್ಧಿವಂತರು ಮತ್ತು ವ್ಯವಸ್ಥಿತವಾಗಿ ಕೆಲಸ ಮಾಡುವವರು. ಈ ಮೇ ತಿಂಗಳ ಡಬಲ್ ಹುಣ್ಣಿಮೆ ನಿಮ್ಮ ಜ್ಞಾನದ ಹರಿವನ್ನು ವಿಸ್ತರಿಸಲು ಬಂದಿದೆ. 1. ಹೊಸ ಜ್ಞಾನದ ಹಸಿವು ಮತ್ತು ಕಲಿಕೆ. ಕನ್ಯಾ ರಾಶಿಯವರಿಗೆ ಈ ಅವಧಿಯಲ್ಲಿ ಹೊಸ ವಿಷಯಗಳನ್ನು ಕಲಿಯುವ ಹಂಬಲ ಹೆಚ್ಚಾಗಲಿದೆ. ಸುವರ್ಣಾವಕಾಶ. ನೀವು ಬಹಳ ದಿನಗಳಿಂದ ಕಲಿಯಬೇಕೆಂದುಕೊಂಡಿದ್ದ ಹೊಸ ಸ್ಕಿಲ್ ಅಥವಾ ಕೋರ್ಸ್ಗೆ ಸೇರಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಗ್ರಹಣ ಶಕ್ತಿ ಈ ಸಮಯದಲ್ಲಿ ಚುರುಕಾಗಿರುತ್ತದೆ. ಬೌದ್ಧಿಕ ಬೆಳವಣಿಗೆ. ಕೇವಲ ಪುಸ್ತಕದ ಜ್ಞಾನ ಮಾತ್ರವಲ್ಲದೆ ಆಧ್ಯಾತ್ಮಿಕ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ನಿಮಗೆ ಆಸಕ್ತಿ ಮೂಡಲಿದೆ. ಸಂಶೋಧನೆ ಮತ್ತು ಬರಹಗಾರಿಕೆಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಆಲೋಚನೆಗಳು ಹೊಳೆಯಲಿವೆ. ವೃತ್ತಿಪರ ತರಬೇತಿ. ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನವನ್ನು ಕಲಿಯಲು ನಿಮ್ಮನ್ನು ನಿಯೋಜಿಸಬಹುದು. ಇದು ನಿಮ್ಮ ಭವಿಷ್ಯದ ಪ್ರಗತಿಗೆ ಪೀಠಿಕೆಯಾಗಲಿದೆ. 2. ಪ್ರಯಾಣದ ಯೋಗ. ಪ್ರಯಾಣದ ಸಮಯದಲ್ಲಿ ಈ ಹುಣ್ಣಿಮೆಗಳು ನಿಮಗೆ ಶುಭ ಸುದ್ದಿಯನ್ನು ತರಲಿವೆ. ಧಾರ್ಮಿಕ ಪ್ರವಾಸ. ಮನಸ್ಸಿನ ಶಾಂತಿಗಾಗಿ ನೀವು ಕುಟುಂಬದೊಂದಿಗೆ ಯಾವುದಾದರೂ ಪವಿತ್ರ ಕ್ಷೇತ್ರಗಳಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೂರದ ಪ್ರಯಾಣ. ಉದ್ಯೋಗ ಅಥವಾ ಶಿಕ್ಷಣದ ನಿಮಿತ್ತ ವಿದೇಶ ಪ್ರಯಾಣ ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವ ಯೋಗವಿದೆ. ಈ ಪ್ರಯಾಣವು ನಿಮಗೆ ಕೇವಲ ಸುಖ ನೀಡುವುದಲ್ಲದೆ ಹೊಸ ಅನುಭವಗಳನ್ನು ನೀಡಲಿದೆ. 3. ಜೀವನದ ಹೊಸ ದೃಷ್ಟಿಕೋನ. ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಒಂದು ಹೊಸ ಕೋನದಲ್ಲಿ ನೋಡಲು ಆರಂಭಿಸುವಿರಿ. ಹಳೆಯ ಸಂಪ್ರದಾಯಬದ್ಧ ಆಲೋಚನೆಗಳನ್ನು ಬದಿಗಿಟ್ಟು
ಆಧುನಿಕ ಮತ್ತು ಪ್ರಾಯೋಗಿಕ ವಿಚಾರಗಳಿಗೆ ಮನ್ನಣೆ ನೀಡುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಸತ್ಕಾರ್ಯಗಳಲ್ಲಿ ನೀವು ಭಾಗಿಯಾಗುವಿರಿ. 4. ಆರೋಗ್ಯ ಮತ್ತು ಜಾಗರೂಕತೆ. ಜ್ಞಾನದ ಹಸಿವಿನಲ್ಲಿ ನಿಮ್ಮ ದೈಹಿಕ ಹಸಿವನ್ನು ಮರೆಯಬೇಡಿ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ನಿದ್ರೆ ಮಾಡುವುದು ಅಗತ್ಯ. ಅತಿಯಾದ ಆಲೋಚನೆಯಿಂದ ದೂರವಿರಿ. ವಿಶೇಷ ಪರಿಹಾರ ಮತ್ತು ಸಲಹೆ. ಕನ್ಯಾ ರಾಶಿಯವರು ಈ ಅವಧಿಯ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ. ಆಹಾರ ದಾನ. ಈ ಹುಣ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ಬಡವರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ನಿಮ್ಮ ಜ್ಞಾನದ ದೇವತೆಯಾದ ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರವಾಗುವಂತೆ ಮಾಡುತ್ತದೆ. ಸರಸ್ವತಿ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಓಂ ಐಂ ಸರಸ್ವತಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಸಿರು ಬಣ್ಣದ ಬಳಕೆ. ಬುಧನ ಅನುಗ್ರಹಕ್ಕಾಗಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಪ್ರಕೃತಿಯೊಂದಿಗೆ ಸಮಯ. ಬಿಡುವಿನ ವೇಳೆಯಲ್ಲಿ ಗಿಡಮರಗಳ ನಡುವೆ ಅಥವಾ ಪಾರ್ಕ್ನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ತುಲಾ ರಾಶಿ. ಈಗ ನಾವು ರಾಶಿಚಕ್ರದ 7ನೇ ರಾಶಿಯಾದ ತುಲಾ ರಾಶಿಯ ಬಗ್ಗೆ ತಿಳಿಯೋಣ. ತುಲಾ ರಾಶಿಯ ಅಧಿಪತಿ ಶುಕ್ರ. ಈ ಮೇ ತಿಂಗಳು ನಿಮಗೆ ಕೇವಲ ದಿನಗಳಲ್ಲ, ಬದಲಾಗಿ ನಿಮ್ಮ ಜೀವನದ ಹಲವು ಕಹಿ ಸಿಹಿ ಸತ್ಯಗಳು ಅನಾವರಣಗೊಳ್ಳುವ ವಿಶೇಷ ಸಮಯ. 1. ಸತ್ಯದ ದರ್ಶನ ಮತ್ತು ಆತ್ಮಬಲ. ತುಲಾ ರಾಶಿಯವರೇ, ಈ ತಿಂಗಳ ಹುಣ್ಣಿಮೆಗಳ ಪ್ರಭಾವದಿಂದ ನಿಮ್ಮ ಕಣ್ಣ ಮುಂದಿದ್ದ ಮಂಜು ಕವಿದಂತಿದ್ದ ಪರಿಸ್ಥಿತಿ ತಿಳಿಯಾಗಲಿದೆ. ವಾಸ್ತವದ ಅರಿವು. ನೀವು ಯಾರನ್ನೂ ಅತಿಯಾಗಿ ನಂಬಿದ್ದರೆ ಅಥವಾ ಯಾವುದೋ ವಿಷಯದ ಬಗ್ಗೆ ಭ್ರಮೆಯಲ್ಲಿದ್ದರೆ ಈಗ ಸತ್ಯ ಏನೆಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಇದು ಆರಂಭದಲ್ಲಿ ಸ್ವಲ್ಪ ಆಘಾತ ತಂದರೂ ಭವಿಷ್ಯದ ದೃಷ್ಟಿಯಿಂದ ನಿಮಗೆ ಭದ್ರವಾದ ಬುನಾದಿ ನೀಡಲಿದೆ. ಆಂತರಿಕ ಭಯದ ಜಯ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಭಯವಿರುತ್ತದೆ. ಸೋಲಿನ ಭಯ, ಒಂಟಿತನದ ಭಯ ಅಥವಾ ಟೀಕೆಗಳ ಭಯ. ಈ ಹುಣ್ಣಿಮೆಯ ಚಂದ್ರನು ನಿಮಗೆ ಆ ಭಯವನ್ನು ಎದುರಿಸುವ ಅದ್ಭುತ ಧೈರ್ಯವನ್ನು ನೀಡಲಿದ್ದಾನೆ. ನನ್ನಿಂದ ಸಾಧ್ಯ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಮನೆ ಮಾಡಲಿದೆ. 2. ಸಂಬಂಧಗಳು ಮತ್ತು ಗೊಂದಲಗಳ ನಿವಾರಣೆ. ಸಂಬಂಧಗಳ ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಇದು ಶುದ್ಧೀಕರಣದ ಸಮಯ. ಸಂಗಾತಿಯೊಂದಿಗೆ ಸಮನ್ವಯ. ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಗೊಂದಲ ಅಥವಾ ತಪ್ಪು ತಿಳುವಳಿಕೆಗಳಿದ್ದರೆ ಈ ಅವಧಿಯಲ್ಲಿ ಅವು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಪರಸ್ಪರ ಗೌರವ ಹೆಚ್ಚಾಗಲಿದೆ. ಗುಪ್ತಶತ್ರುಗಳ ಎಚ್ಚರಿಕೆ. ನಿಮ್ಮ ಸ್ನೇಹದ ಮುಖವಾಡ ಹಾಕಿಕೊಂಡು ನಿಮಗೆ ಬೆನ್ನ ಹಿಂದೆ ತೊಂದರೆ ಕೊಡುವವರ ಬಗ್ಗೆ ಈ ಸಮಯದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಯಶಸ್ಸನ್ನು ಸಹಿಸದವರು ನಿಮ್ಮ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಅವರನ್ನು ಸೋಲಿಸುವಿರಿ. 3. ವೃತ್ತಿ ಮತ್ತು ನಿರ್ಧಾರಗಳು. ವೃತ್ತಿರಂಗದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಿಸಲಿದೆ. ನಿಮ್ಮ ಕ್ರಿಯಾಶೀಲತೆಗೆ ಸರಿಯಾದ ವೇದಿಕೆ ಸಿಗಲಿದೆ. ಹೂಡಿಕೆ ಮಾಡುವ ಮುನ್ನ ಎಲ್ಲ ಪತ್ರಗಳನ್ನು ಸರಿಯಾಗಿ ಓದಿ ನೋಡುವುದು ಉತ್ತಮ. ವಿಶೇಷ ಪರಿಹಾರ ಮತ್ತು ಸಲಹೆ. ತುಲಾ ರಾಶಿಯವರು ಈ ಅವಧಿಯಲ್ಲಿ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಪ್ರಗತಿಗಾಗಿ ಈ ಕೆಳಗಿನ ಪರಿಹಾರಗಳನ್ನು ತಪ್ಪದೆ ಪಾಲಿಸಿ. ಮಹಾಲಕ್ಷ್ಮಿ ಅಷ್ಟಕ ಪಠಣೆ. ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಲಕ್ಷ್ಮಿಯ ಅನುಗ್ರಹ ನಿಮಗೆ ಬಹಳ ಮುಖ್ಯ. ಪ್ರತಿದಿನ ಸಂಜೆ ದೀಪ ಹಚ್ಚಿ ಮಹಾಲಕ್ಷ್ಮಿ ಅಷ್ಟಕ ಪಠಿಸಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಐಶ್ವರ್ಯವನ್ನು ತರುತ್ತದೆ. ಗುಲಾಬಿ ಬಣ್ಣದ ಬಳಕೆ. ಈ ತಿಂಗಳು ಹೆಚ್ಚಾಗಿ ಗುಲಾಬಿ ಅಥವಾ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಶುಭ ತರಲಿದೆ. ಸೌಂದರ್ಯ ಆರಾಧನೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಸುಗಂಧಭರಿತವಾಗಿ ಇಟ್ಟುಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಮೇಲಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬಿಳಿ ವಸ್ತುಗಳ ದಾನ. ಹುಣ್ಣಿಮೆಯ ದಿನದಂದು ಸಕ್ಕರೆ ಅಥವಾ ಹಾಲನ್ನು ದಾನ ಮಾಡುವುದರಿಂದ ಚಂದ್ರ ಮತ್ತು ಶುಕ್ರ ಇಬ್ಬರ ಅನುಗ್ರಹವು ನಿಮಗೆ ಲಭಿಸುತ್ತದೆ. ವೃಶ್ಚಿಕ ರಾಶಿ. ಈಗ ನಾವು ರಾಶಿಚಕ್ರದ 8ನೇ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಯೋಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ನೀವು ಸ್ವಭಾವತಃ ಗಂಭೀರ ಮತ್ತು ರಹಸ್ಯಮಯ ವ್ಯಕ್ತಿತ್ವದವರು. ಆದರೆ ಈ ಮೇ ತಿಂಗಳ 2 ಹುಣ್ಣಿಮೆಗಳು ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ವಿಷಯವಾದ ಸಂಬಂಧಗಳ ಮೇಲೆ ನೇರ ಪ್ರಭಾವ ಬೀರಲಿವೆ. 1. ಸಂಬಂಧಗಳಲ್ಲಿ ಅನಿರೀಕ್ಷಿತ ತಿರುವು. ವೃಶ್ಚಿಕ ರಾಶಿಯವರೇ, ಈ ಅವಧಿಯು ನಿಮ್ಮ ಸಂಬಂಧಗಳ ಪರೀಕ್ಷಾ ಸಮಯ ಎನ್ನಬಹುದು. ಬದಲಾವಣೆ. ನಿಮ್ಮ ವೈಯಕ್ತಿಕ ಜೀವನ ಅಥವಾ ವೃತ್ತಿ ಜೀವನದ ಸಂಬಂಧಗಳಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಬಹುದು. ನೀವು ಅಂದುಕೊಂಡಿದ್ದಕ್ಕಿಂತ ಭಿನ್ನವಾಗಿ ಜನರು ವರ್ತಿಸಬಹುದು. ಬಂಧನಗಳ ಶುದ್ಧೀಕರಣ.
ಕೆಲವು ಹಳೆಯ ಸಂಬಂಧಗಳು ಈ ಸಮಯದಲ್ಲಿ ದೂರವಾಗಬಹುದು ಅಥವಾ ಮುರಿದು ಬೀಳಬಹುದು. ಇದು ನಿಮಗೆ ನೋವು ನೀಡಿದರೂ ದೀರ್ಘಕಾಲದ ದೃಷ್ಟಿಯಿಂದ ಇದು ನಿಮಗೆ ಮಾನಸಿಕ ಸ್ವಾತಂತ್ರ್ಯ ನೀಡಲಿದೆ. ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಎಂಬುದು ಈ ಸಮಯದಲ್ಲಿ ನಿಮಗರಿವಾಗಲಿದೆ. 2. ಮಾತು ಮತ್ತು ಸಂಯಮ. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಆವೇಶ ಹೆಚ್ಚಿರಬಹುದು. ಹಾಗಾಗಿ ಈ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಮಾತಿನ ಮೇಲೆ ಹಿಡಿತ. ಹುಣ್ಣಿಮೆಯ ಸಮಯದಲ್ಲಿ ಚಂದ್ರನ ತೀವ್ರತೆಯಿಂದಾಗಿ ನೀವು ಆತುರದಲ್ಲಿ ಅಥವಾ ಕೋಪದಲ್ಲಿ ಆಡುವ ಮಾತುಗಳು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಪ್ರೀತಿಪಾತ್ರರ ಮನಸ್ಸನ್ನು ನೋಯಿಸದಂತೆ ತಾಳ್ಮೆಯಿಂದ ವರ್ತಿಸಿ. ಮೌನವೇ ಆಭರಣ ಎಂಬುದು ಈ ತಿಂಗಳು ನಿಮಗೆ ಅನ್ವಯಿಸುತ್ತದೆ. ನಿರ್ಧಾರಗಳಲ್ಲಿ ಜಾಗೃತೆ. ಮನೆ ಖರೀದಿ, ಉದ್ಯೋಗ ಬದಲಾವಣೆ ಅಥವಾ ಮದುವೆಯಂತಹ ಕಠಿಣ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ಭಾವನೆಗಳಿಗೆ ಒಳಗಾಗಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. 3. ಆಂತರಿಕ ಶಕ್ತಿ ಮತ್ತು ಪರಿವರ್ತನೆ. ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆಯೇ ಜೀವಾಳ. ಈ ಹುಣ್ಣಿಮೆಗಳು ನಿಮ್ಮನ್ನು ಒಳಗಿನಿಂದ ಸದೃಢಗೊಳಿಸಲಿವೆ. ನಿಮ್ಮಲ್ಲಿರುವ ಹಳೆಯ ದ್ವೇಷ ಅಥವಾ ಅಸೂಯೆಯನ್ನು ಮರೆತು ಹೊಸ ಜೀವನ ಆರಂಭಿಸಲು ಇದು ಸುಸಮಯ. ವಿಶೇಷ ಪರಿಹಾರ ಮತ್ತು ಸಲಹೆ. ವೃಶ್ಚಿಕ ರಾಶಿಯವರು ಸವಾಲುಗಳನ್ನು ಮೀರಿ ಯಶಸ್ಸು ಕಾಣಲು ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಹನುಮಾನ್ ಚಾಲೀಸಾ ಪಠಣ. ಮಂಗಳ ನಿಮ್ಮ ಅಧಿಪತಿಯಾಗಿರುವುದರಿಂದ ಆಂಜನೇಯನ ಆರಾಧನೆ ನಿಮಗೆ ಅತ್ಯಂತ ಶ್ರೇಷ್ಠ. ಪ್ರತಿದಿನ ಸಂಜೆ ಅಥವಾ ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮಲ್ಲಿರುವ ಭಯ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಶಿವನ ಪ್ರಾರ್ಥನೆ. ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಿವನಿಗೆ ಜಲವನ್ನು ಅರ್ಪಿಸಿ. ಓಂ ನಮಃ ಶಿವಾಯ ಜಪವು ನಿಮ್ಮ ಕೋಪವನ್ನು ಶಮನಗೊಳಿಸುತ್ತದೆ. ಕೆಂಪು ದಾನ. ಮಂಗಳನ ದೋಷವಿದ್ದರೆ ಅಥವಾ ಅತಿಯಾದ ಒತ್ತಡವಿದ್ದರೆ ಕೆಂಪು ಬಣ್ಣದ ಬೇಳೆ ಅಥವಾ ಬಟ್ಟೆಯನ್ನು ದಾನ ಮಾಡಿ. ಧ್ಯಾನ. ದಿನಕ್ಕೆ ಕನಿಷ್ಠ 10 ನಿಮಿಷ ಮೌನವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸಿ. ಇದು ನಿಮ್ಮ ಮೆದುಳನ್ನು ಶಾಂತವಾಗಿರಿಸುತ್ತದೆ. ಧನುರಾಶಿ. ಈಗ ನಾವು ರಾಶಿಚಕ್ರದ 9ನೇ ರಾಶಿಯಾದ ಧನುರಾಶಿಯ ಬಗ್ಗೆ ತಿಳಿಯೋಣ. ಧನುರಾಶಿಯ ಅಧಿಪತಿ ಗುರುಗ್ರಹ. ನೀವು ಯಾವಾಗಲೂ ಉನ್ನತ ಗುರಿಗಳನ್ನು ಹೊಂದಿರುವವರು. ಆದರೆ ಈ ಮೇ ತಿಂಗಳ 2 ಹುಣ್ಣಿಮೆಗಳು ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ನಿಮ್ಮ ದೇಹ ಮತ್ತು ಆರೋಗ್ಯದ ಕಡೆಗೆ ತಿರುಗಿಸಲಿವೆ. 1. ಆರೋಗ್ಯವೇ ಭಾಗ್ಯ. ಧನುರಾಶಿಯವರೇ, ಈ ತಿಂಗಳು ನಿಮಗೆ ಆರೋಗ್ಯದ ಮಹತ್ವದ ಅರಿವಾಗಲಿದೆ. ದೈಹಿಕ ಜಾಗೃತಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಕೆಲಸದ ಗಡಿಬಿಡಿಯಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿರಬಹುದು. ಈ ಹುಣ್ಣಿಮೆಗಳ ಪ್ರಭಾವದಿಂದಾಗಿ ನಿಮ್ಮ ದೇಹವು ನೀಡುತ್ತಿರುವ ಸಣ್ಣ ಪುಟ್ಟ ಸೂಚನೆಗಳನ್ನು ನೀವು ಗಮನಿಸಬೇಕಾಗುತ್ತದೆ. ಚೈತನ್ಯ. ಆರೋಗ್ಯದ ಕಡೆಗೆ ನೀವು ನೀಡುವ ಸ್ವಲ್ಪ ಗಮನವು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಅವಧಿಯಲ್ಲಿ ಸರಿಯಾದ ಚಿಕಿತ್ಸೆ ಮತ್ತು ಪರಿಹಾರ ದೊರಕುವ ಸಾಧ್ಯತೆ ಇದೆ. 2. ಜೀವನ ಶೈಲಿಯಲ್ಲಿ ಬದಲಾವಣೆ. ಈ ಅವಧಿಯಲ್ಲಿ ನಿಮ್ಮ ದಿನಚರಿಯನ್ನು ಮರುಹೊಂದಿಸುವುದು ಬಹಳ ಮುಖ್ಯ. ಶಿಸ್ತು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ನಿದ್ರೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಈ ಹುಣ್ಣಿಮೆಯ ಶಕ್ತಿಯು ನಿಮ್ಮಲ್ಲಿ ಹೊಸ ಶಿಸ್ತನ್ನು ಮೂಡಿಸಲಿದೆ. ವ್ಯಾಯಾಮದ ಲಾಭ. ನೀವು ಜಿಮ್ಗೆ ಹೋಗಿ ಭಾರಿ ತೂಕ ಎತ್ತಬೇಕೆಂದಿಲ್ಲ. ಪ್ರತಿದಿನ ಬೆಳಿಗ್ಗೆ ಮಾಡುವ 20 ನಿಮಿಷಗಳ ಸರಳ ನಡಿಗೆ ಅಥವಾ ಯೋಗಾಸನಗಳು ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ಗಣನೀಯವಾಗಿ ಸುಧಾರಿಸಲಿವೆ. ಇದು ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಭದ್ರವಾದ ಅಡಿಪಾಯವಾಗಲಿದೆ. 3. ವೃತ್ತಿ ಮತ್ತು ಆಧ್ಯಾತ್ಮಿಕತೆ. ಗುರು ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಲಿದೆ. ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ವಿಶೇಷ ಪರಿಹಾರ ಮತ್ತು ಸಲಹೆ. ಧನುರಾಶಿಯವರು ಈ ಅವಧಿಯಲ್ಲಿ ಅದೃಷ್ಟ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಹಳದಿ ಬಣ್ಣದ ಬಳಕೆ. ಹಳದಿ ಬಣ್ಣವು ನಿಮ್ಮ ರಾಶ್ಯಾಧಿಪತಿ ಗುರುವಿನ ಸಂಕೇತ. ಹುಣ್ಣಿಮೆಯ ದಿನದಂದು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಿ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗುರು ಹಿರಿಯರ ಸೇವೆ. ನಿಮ್ಮ ಗುರುಗಳಿಗೆ ಅಥವಾ ಮನೆಯಲ್ಲಿರುವ ಹಿರಿಯರಿಗೆ ಗೌರವ ನೀಡಿ. ಗುರುವಾರ ಅಥವಾ ಹುಣ್ಣಿಮೆಯ ದಿನದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಹಂಚುವುದು ನಿಮಗೆ ಶ್ರೇಯಸ್ಕರ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಎರಡೂ ವೃದ್ಧಿಯಾಗುತ್ತವೆ. ಮಂತ್ರ ಪಠಣೆ.
ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 21 ಬಾರಿ ಪಠಿಸಿ. ಮಕರ ರಾಶಿ. ಈಗ ನಾವು ರಾಶಿಚಕ್ರದ 10ನೇ ರಾಶಿಯಾದ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಮಕರ ರಾಶಿಯ ಅಧಿಪತಿ ನ್ಯಾಯದೇವನಾದ ಶನಿದೇವ. ಸಾಮಾನ್ಯವಾಗಿ ನೀವು ಕೆಲಸಕ್ಕೆ ಹೆಚ್ಚು ಒತ್ತು ನೀಡುವವರು. ಆದರೆ ಈ ಮೇ ತಿಂಗಳ 2 ಹುಣ್ಣಿಮೆಗಳು ನಿಮ್ಮ ಜೀವನಕ್ಕೆ ಪ್ರೀತಿ ಮತ್ತು ಕಲೆಯ ಬಣ್ಣವನ್ನು ತುಂಬಲು ಬಂದಿವೆ. 1. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ಮಕರ ರಾಶಿಯವರೇ, ಈ ಅವಧಿಯು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಬೆಳಕನ್ನು ಚೆಲ್ಲಲಿದೆ. ಗೊಂದಲಗಳಿಗೆ ಅಂತ್ಯ. ಪ್ರೇಮ ಸಂಬಂಧಗಳಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಅಸ್ಪಷ್ಟತೆ ಈ ಹುಣ್ಣಿಮೆಯ ಪ್ರಭಾವದಿಂದ ದೂರವಾಗಲಿದೆ. ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇದು ಸುಸಮಯ. ಹೊಸ ಆರಂಭ. ಅವಿವಾಹಿತರಿಗೆ ಈ ಅವಧಿಯಲ್ಲಿ ಸೂಕ್ತ ಸಂಗಾತಿಯ ಭೇಟಿಯಾಗುವ ಸಂಭವವಿದೆ. ಸಂಬಂಧಗಳ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಗಟ್ಟಿಯಾಗಿರಲಿವೆ. 2. ಸೃಜನಶೀಲತೆ ಮತ್ತು ಹವ್ಯಾಸಗಳು. ನಿಮ್ಮೊಳಗೆ ಅಡಗಿರುವ ಕಲಾವಿದ ಈಗ ಹೊರಬರುವ ಸಮಯವಿದು. ಹೊಸ ಆಯಾಮ. ನೀವು ಕೇವಲ ಕೆಲಸಕ್ಕಾಗಿ ಬದುಕುತ್ತಿದ್ದೀರಿ ಎನಿಸುತ್ತಿದ್ದರೆ, ಈ ಹುಣ್ಣಿಮೆಯು ನಿಮ್ಮ ಹವ್ಯಾಸಗಳಿಗೆ ಹೊಸ ಜೀವ ನೀಡಲಿದೆ. ಅದು ಸಂಗೀತ, ಬರಹ, ಚಿತ್ರಕಲೆ ಅಥವಾ ಅಡುಗೆಯೂ ಆಗಿರಬಹುದು. ನಿಮ್ಮ ಸೃಜನಶೀಲತೆ ಈ ತಿಂಗಳು ಉತ್ತುಂಗದಲ್ಲಿರುತ್ತದೆ. ಹವ್ಯಾಸವೇ ವೃತ್ತಿ. ನಿಮ್ಮ ಹವ್ಯಾಸವನ್ನೇ ಒಂದು ದೊಡ್ಡ ಉದ್ಯೋಗವನ್ನಾಗಿ ಅಥವಾ ಸೈಡ್ ಬಿಸಿನೆಸ್ ಆಗಿ ಬದಲಾಯಿಸಲು ಯೋಚಿಸುತ್ತಿದ್ದರೆ, ಅದಕ್ಕೆ ಬುನಾದಿ ಹಾಕಲು ಈ ಮೇ ತಿಂಗಳು ಅತ್ಯಂತ ಸಕಾಲ. ನಿಮ್ಮ ಕ್ರಿಯಾಶೀಲತೆಗೆ ಜನರಿಂದ ಪ್ರಶಂಸೆ ಮತ್ತು ಮನ್ನಣೆ ಸಿಗಲಿದೆ. 3. ಆರ್ಥಿಕತೆ ಮತ್ತು ವೃತ್ತಿ. ನಿಮ್ಮ ಸೃಜನಶೀಲ ಕೆಲಸಗಳಿಂದಾಗಿ ಆರ್ಥಿಕವಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ವೃತ್ತಿಜೀವನದಲ್ಲಿ ಶಿಸ್ತು ಕಾಯ್ದುಕೊಳ್ಳುವುದು ನಿಮಗೆ ಎಂದಿನಂತೆ ಲಾಭ ತಂದುಕೊಡಲಿದೆ. ಹಿರಿಯ ಅಧಿಕಾರಿಗಳಿಂದ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಸಮಾಲೋಚನೆ ನಡೆಸುವಿರಿ. ವಿಶೇಷ ಪರಿಹಾರ ಮತ್ತು ಸಲಹೆ. ಮಕರ ರಾಶಿಯವರು ಈ ಅವಧಿಯ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ. ಶನಿದೇವರಿಗೆ ದೀಪ. ಶನಿದೇವನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಶನಿವಾರದಂದು ಅಥವಾ ಹುಣ್ಣಿಮೆಯ ದಿನ ಸಂಜೆ ಶನಿದೇವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಸೇವೆಯ ಮನೋಭಾವ. ಅಶಕ್ತರಿಗೆ ಅಥವಾ ದೈಹಿಕವಾಗಿ ಅಶಕ್ತರಾದವರಿಗೆ ಕೈಲಾದ ಸಹಾಯ ಮಾಡಿ. ಇದು ಶನಿದೇವರ ಅನುಗ್ರಹಕ್ಕೆ ಪಾತ್ರವಾಗುವ ಸುಲಭ ಮಾರ್ಗ. ಧ್ಯಾನ ಮತ್ತು ಏಕಾಗ್ರತೆ. ಸೃಜನಶೀಲತೆ ಹೆಚ್ಚಿಸಲು ಪ್ರತಿದಿನ ಕನಿಷ್ಠ 10 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ. ಕಪ್ಪು ಅಥವಾ ಗಾಢ ನೀಲಿ ಬಣ್ಣ. ನಿಮ್ಮ ಅದೃಷ್ಟ ಹೆಚ್ಚಿಸಲು ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ವಸ್ತುಗಳನ್ನು ಬಳಸಬಹುದು. ಕುಂಭರಾಶಿ. ಈಗ ನಾವು ರಾಶಿಚಕ್ರದ 11ನೇ ರಾಶಿಯಾದ ಕುಂಭರಾಶಿಯ ಬಗ್ಗೆ ತಿಳಿಯೋಣ. ಕುಂಭರಾಶಿಯ ಅಧಿಪತಿ ಶನಿದೇವ. ನೀವು ಸದಾ ಸಮಾಜ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುವವರು. ಆದರೆ ಈ ಮೇ ತಿಂಗಳ ಡಬಲ್ ಹುಣ್ಣಿಮೆಯು ನಿಮ್ಮ ಗಮನವನ್ನು ನಿಮ್ಮ ಮನೆ ಮತ್ತು ಕುಟುಂಬದ ಕಡೆಗೆ ಕೇಂದ್ರೀಕರಿಸುವಂತೆ ಮಾಡಲಿದೆ. 1. ಕೌಟುಂಬಿಕ ನೆಮ್ಮದಿ ಮತ್ತು ಶಾಂತಿ. ಕುಂಭರಾಶಿಯವರೇ, ಈ ಅವಧಿಯು ನಿಮ್ಮ ಮನೆಗೆ ಒಂದು ಹೊಸ ಕಳೆಯನ್ನು ತರಲಿದೆ. ನೆಮ್ಮದಿಯ ವಾತಾವರಣ. ಕಳೆದ ಕೆಲವು ಸಮಯದಿಂದ ಮನೆಯಲ್ಲಿ ಸಣ್ಣಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಅಥವಾ ಅಶಾಂತಿ ಇದ್ದರೆ, ಈ ಹುಣ್ಣಿಮೆಗಳ ಪ್ರಭಾವದಿಂದ ಮನೆಯಲ್ಲಿ ಹಿತಕರವಾದ ವಾತಾವರಣ ನಿರ್ಮಾಣವಾಗಲಿದೆ. ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಕಲಹಗಳಿಗೆ ಅಂತ್ಯ. ಬಹಳ ವರ್ಷಗಳಿಂದ ಕಾಡುತ್ತಿದ್ದ ಕೌಟುಂಬಿಕ ಕಲಹಗಳು ಅಥವಾ ಆಸ್ತಿ ವಿವಾದಗಳು ಈ ಸಮಯದಲ್ಲಿ ಮಾತುಕತೆಯ ಮೂಲಕ ಸುಖಾಂತ್ಯಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಒಡೆದ ಮನಸ್ಸುಗಳು ಒಂದಾಗುವ ಸಮಯವಿದು. 2. ಆಸ್ತಿ ಮತ್ತು ವಾಹನ ಯೋಗ. ಸ್ಥಿರಾಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಯವರಿಗೆ ಈ ಅವಧಿ ಅತ್ಯಂತ ಶುಭಪ್ರದವಾಗಿದೆ. ಹೊಸ ಖರೀದಿ. ನೀವು ಸ್ವಂತ ಮನೆ ಖರೀದಿಸುವ ಕನಸು ಕಾಣುತ್ತಿದ್ದರೆ ಅಥವಾ ಹಳೆಯ ಮನೆಯನ್ನು ನವೀಕರಣ ಮಾಡುವ ಯೋಚನೆ ಇದ್ದರೆ, ಈ ತಿಂಗಳು ಅದಕ್ಕೆ ಗಟ್ಟಿಯಾದ ಬುನಾದಿ ಬೀಳಲಿದೆ. ವಾಹನ ಯೋಗ. ಹೊಸ ವಾಹನ ಖರೀದಿಸಲು ಬಯಸುವವರಿಗೆ ಈ ಮೇ ತಿಂಗಳ ಅಂತ್ಯದ ವೇಳೆಗೆ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ಹೂಡಿಕೆಯ ದೃಷ್ಟಿಯಿಂದಲೂ ಭೂಮಿಯ ಮೇಲೆ ಹಣ ಹೂಡುವುದು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ನೀಡಲಿದೆ. 3. ಮಾನಸಿಕ ಸ್ಥಿರತೆ. ಈ ಹುಣ್ಣಿಮೆಯು ನಿಮಗೆ ಆಂತರಿಕವಾಗಿ ಒಂದು ರೀತಿಯ ಭದ್ರತೆಯನ್ನು ನೀಡಲಿದೆ. ನೀವು ಎಲ್ಲಿಯೋ ದೂರ ಹೋಗುವುದಕ್ಕಿಂತ ನಿಮ್ಮ ಮನೆಯ 4 ಗೋಡೆಗಳ ನಡುವೆ ಹೆಚ್ಚಿನ ಸುಖ ಮತ್ತು ನೆಮ್ಮದಿಯನ್ನು ಕಾಣುವಿರಿ. ತಾಯಿಯ ಕಡೆಯಿಂದ ಅಥವಾ ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷ ಬೆಂಬಲ ಸಿಗಲಿದೆ. ವಿಶೇಷ ಪರಿಹಾರ ಮತ್ತು ಸಲಹೆ.
ಕುಂಭರಾಶಿಯವರು ಈ ಕೌಟುಂಬಿಕ ಸುಖವನ್ನು ವೃದ್ಧಿಸಿಕೊಳ್ಳಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ. ಕುಲದೇವತೆಯ ಪ್ರಾರ್ಥನೆ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮುನ್ನ ಅಥವಾ ಹುಣ್ಣಿಮೆಯ ದಿನದಂದು ನಿಮ್ಮ ಕುಲದೇವತೆಯನ್ನು ಭಕ್ತಿಯಿಂದ ಸ್ಮರಿಸಿ. ಸಾಧ್ಯವಾದರೆ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ವಿಶೇಷ ಪೂಜೆ ಸಲ್ಲಿಸಿ. ಇದು ನಿಮ್ಮ ವಂಶದ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಹಸಿರು ಗಿಡಗಳ ಆರೈಕೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ತುಳಸಿ ಅಥವಾ ಸುಂದರವಾದ ಹಸಿರು ಗಿಡಗಳನ್ನು ಬೆಳೆಸಿ. ಇದು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸೇವೆಯ ಮನೋಭಾವ. ಮನೆಯ ಹಿರಿಯರಿಗೆ ಮತ್ತು ವಯಸ್ಸಾದವರಿಗೆ ಅಗತ್ಯವಿರುವ ಸಹಾಯ ಮಾಡಿ. ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ದೀಪಾರಾಧನೆ. ಹುಣ್ಣಿಮೆಯ ದಿನ ಸಂಜೆ ಮನೆಯ ಮುಖ್ಯದ್ವಾರದ ಎರಡೂ ಬದಿಯಲ್ಲಿ ದೀಪ ಹಚ್ಚುವುದು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನಕ್ಕೆ ದಾರಿಯಾಗುತ್ತದೆ. ಮೀನರಾಶಿ. ಕೊನೆಯದಾಗಿ ನಾವು ರಾಶಿಚಕ್ರದ 12ನೇ ರಾಶಿಯಾದ ಮೀನರಾಶಿಯ ಬಗ್ಗೆ ತಿಳಿಯೋಣ. ಮೀನರಾಶಿಯ ಅಧಿಪತಿ ಗುರುಗ್ರಹ. ಜಲತತ್ವದ ರಾಶಿಯಾದ ನಿಮಗೆ ಈ ಚಂದ್ರನ ಸಂಯೋಗವು ಒಂದು ಅದ್ಭುತವಾದ ವಾಕ್ಸಿದ್ಧಿಯನ್ನು ನೀಡಲಿದೆ. ಈ ಮೇ ತಿಂಗಳು ನಿಮ್ಮ ಮಾತು ಮತ್ತು ಆಲೋಚನೆಗಳೇ ನಿಮ್ಮ ಯಶಸ್ಸಿನ ಮಂತ್ರವಾಗಲಿವೆ. 1. ವಾಕ್ಚಾತುರ್ಯ ಮತ್ತು ಪ್ರಭಾವ. ಮೀನರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಮಾತಿಗೆ ಒಂದು ವಿಶೇಷವಾದ ಶಕ್ತಿ ಬರಲಿದೆ. ಪ್ರಭಾವಶಾಲಿ ಮಾತು. ನೀವು ಆಡುವ ಮಾತುಗಳು ಇತರರ ಮೇಲೆ ಗಾಢವಾದ ಪ್ರಭಾವ ಬೀರಲಿವೆ. ಸಭೆ ಸಮಾರಂಭಗಳಲ್ಲಿ ಅಥವಾ ಆಫೀಸಿನ ಮೀಟಿಂಗ್ಗಳಲ್ಲಿ ನಿಮ್ಮ ಮಾತುಗಳಿಗೆ ಎಲ್ಲರೂ ಮರುಳಾಗುವರು. ನಿಮ್ಮಲ್ಲಿರುವ ಜ್ಞಾನವನ್ನು ವ್ಯಕ್ತಪಡಿಸಲು ಇದು ಸುಸಮಯ. ಸಂವಹನ ಕಲೆ. ಬರಹಗಾರರು, ಶಿಕ್ಷಕರು, ವಕೀಲರು ಮತ್ತು ಕಲಾಕ್ಷೇತ್ರದಲ್ಲಿರುವ ಮೀನರಾಶಿಯವರಿಗೆ ಈ ಹುಣ್ಣಿಮೆಯು ಹೊಸ ಕೀರ್ತಿಯನ್ನು ತಂದುಕೊಡಲಿದೆ. ನಿಮ್ಮ ಐಡಿಯಾಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿವೆ. 2. ಹೊಸ ಒಪ್ಪಂದ ಮತ್ತು ಸಂವಹನ. ವೃತ್ತಿರಂಗದಲ್ಲಿ ಈ ಅವಧಿಯು ಅತ್ಯಂತ ಲಾಭದಾಯಕವಾಗಿರಲಿದೆ. ಒಪ್ಪಂದಗಳಿಗೆ ಸಹಿ. ನೀವು ಬಹಳ ದಿನಗಳಿಂದ ಯಾವುದಾದರೂ ಹೊಸ ಬಿಸಿನೆಸ್ ಡೀಲ್ ಅಥವಾ ಉದ್ಯೋಗದ ಒಪ್ಪಂದಕ್ಕೆ ಕಾಯುತ್ತಿದ್ದರೆ ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ಅದಕ್ಕೆ ಸಹಿ ಹಾಕಲು ಶುಭ ಸಮಯ. ನಿಮ್ಮ ಚಾಣಾಕ್ಷ ಮಾತುಕತೆಯಿಂದ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳುವಿರಿ. ಸಂಬಂಧಗಳ ವೃದ್ಧಿ. ಕೇವಲ ವೃತ್ತಿಯಲ್ಲದೆ ವೈಯಕ್ತಿಕವಾಗಿಯೂ ನಿಮ್ಮ ಮಾತುಗಳು ಸಂಬಂಧಗಳಲ್ಲಿರುವ ಬಿರುಕುಗಳನ್ನು ಸರಿಪಡಿಸಲಿವೆ. ದೂರವಾಗಿದ್ದ ಮಿತ್ರರು ಅಥವಾ ಸಂಬಂಧಿಕರು ನಿಮ್ಮ ಒಂದು ಕರೆಯಿಂದ ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. 3. ಕಲಿಕೆ ಮತ್ತು ಜ್ಞಾನ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಮಾಹಿತಿ ಸಂಗ್ರಹಿಸಲು ನಿಮ್ಮ ಮನಸ್ಸು ಹಾತೊರೆಯಲಿದೆ. ಚಿಕ್ಕ ಪ್ರಯಾಣಗಳು ನಿಮಗೆ ಹೊಸ ಆಲೋಚನೆಗಳನ್ನು ನೀಡಲಿವೆ. ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ವಿಶೇಷ ಪರಿಹಾರ ಮತ್ತು ಸಲಹೆ. ಮೀನರಾಶಿಯವರು ಈ ಶುಭ ಕಾಲದ ಸಂಪೂರ್ಣ ಪ್ರಯೋಜನ ಪಡೆಯಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ. ವಿಷ್ಣು ಸಹಸ್ರನಾಮ. ಗುರು ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದ ಸಾಕ್ಷಾತ್ ಮಹಾವಿಷ್ಣುವಿನ ಆರಾಧನೆ ನಿಮಗೆ ಶ್ರೀರಕ್ಷೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಕೇಳಿ ಅಥವಾ ಪಠಿಸಿ. ಇದು ನಿಮ್ಮ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಿ ಮಾನಸಿಕ ಸ್ಥಿರತೆ ನೀಡುತ್ತದೆ. ಹಳದಿ ಬಣ್ಣದ ದಾನ. ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಬಟ್ಟೆ ಅಥವಾ ಪುಸ್ತಕಗಳನ್ನು ದಾನ ಮಾಡಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗಲಿದೆ. ಕೇಸರಿ ತಿಲಕ. ಪ್ರತಿದಿನ ಸ್ನಾನದ ನಂತರ ಹಣೆಗೆ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ವಾಕ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀರಿನ ಸಂರಕ್ಷಣೆ. ಮೀನರಾಶಿಯವರಾದ ನೀವು ಜಲತತ್ವಕ್ಕೆ ಸೇರಿದವರು. ಹಾಗಾಗಿ ನೀರನ್ನು ವ್ಯರ್ಥ ಮಾಡಬೇಡಿ ಮತ್ತು ಪಕ್ಷಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿ. ಇದು ಚಂದ್ರನ ಅನುಗ್ರಹಕ್ಕೆ ಪಾತ್ರವಾಗುವಂತೆ ಮಾಡುತ್ತದೆ. ವೀಕ್ಷಕರೇ, ಇಲ್ಲಿಗೆ 12 ರಾಶಿಗಳ ಮೇಲಿನ ಈ ಡಬಲ್ ಹುಣ್ಣಿಮೆಯ ಪ್ರಭಾವದ ಮಾಹಿತಿ ಮುಕ್ತಾಯವಾಯಿತು. ನೆನಪಿಡಿ, ಗ್ರಹಗತಿಗಳು ದಾರಿ ತೋರಿಸಿದರೆ ನಿಮ್ಮ ಪರಿಶ್ರಮ ಮತ್ತು ಭಕ್ತಿ ಗುರಿಯನ್ನು ತಲುಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.